ನಮಗೆ ಒಂದು ನ್ಯೂಸ್ ಆಗಿರ್ಬೋದು, ನಾಳೆ ಮರ್ತೋಗ್ಬೋದು ನಾವು. ಬಟ್ ಇದು ನೋವು ಫಸ್ಟ್ ತಟ್ಟದ ಎತ್ತವರಿಗೆ. ಕಾನೂನು ಸುವ್ಯವಸ್ಥೆಯಲ್ಲಿ ಇಂಥ ಒಂದು ಘಟನೆಗೆ ಯಾವುದೇ ರೀತಿಯಾದ ಎಕ್ಸ್ಕ್ಯೂಸ್ ಕೊಡಲ್ಲ. ಇವಾಗ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವರಿಗೆ ಫೇವರ್ ಆಗಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ. ಬಟ್ ಮುಸ್ಲಿಮ್ಸ್ ಅವ್ರು ಫೇವರ್ ಆಗಿದ್ದಾರೆ ಅನ್ಬಿಟ್ಟು ಮುಸ್ಲಿಮ್ಸ್ ಅವ್ರು ಇಂಥ ತಪ್ಪು ಮಾಡಿದ್ರೆ ಒಪ್ಕೊಳಕ್ಕೆ ಯಾರು ರೆಡಿ ಇರಲ್ಲ. ಇದು ಕಡಾಖಂಡಿತವಾಗೂ 100% ನಿಜ. ಸ್ಟೇಟ್ಮೆಂಟ್ ಫಾಲೋ ಅವರು ಹೇಳಿದ ತಕ್ಷಣ ನಂಬ್ತಾ ಇದಾರಲ್ಲ, ಅದನ್ನೇ ನಂಬಾರ್ದು. ಅವ್ರು ಏನೇ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಂತ ಇದಾದ್ರೇನು ಅದನ್ನ ಕಣ್ಣಾರೆ ನೋಡಿ ಪ್ರಮಾಣಿಸಿ ನೋಡ್ಬೇಕು. ನಾನು ಅವ್ನು ಫಾಲೋ ಮಾಡ್ತಾ ಇದ್ರಿ, ಅವ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅದು ನಿಜ ಅಂತ ಹೋಗ್ಬಾರ್ದು. ಅಂತ ಘಟನೆ ಇದ್ರೇನು ಇವನು ಮಾಡಿರೋದೇ 100ಕ್ಕೆ 100 ತಪ್ಪು. ಘಟನೆ ನೆನ್ಸ್ಕೊಬೇಕು, ನೆನ್ಸಿ ನರಳಬೇಕು. ಸೊಸೈಟಿಲಿ ಮತ್ತೊಬ್ರು ಇನ್ನೊಬ್ರು ಮಾಡಬಾರದು ಅಂತ ಮೆಂಟಾಲಿಟಿ ಅದು ಗೊತ್ತಾಗ್ಬೇಕು ಜನಕ್ಕೆ. ಅವ್ನು ಏನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾಗ್ಬೇಕು. ಸರ್, ತಮ್ಮ ಹೆಸರು? ಆನಂದ್ ಅಂತ. ಈಗ ಹುಬ್ಳಿಲಿ ನೇಹಾ ಹಿರೇಮಠ್ ಇನ್ಸಿಡೆಂಟ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ. ಫಸ್ಟ್ ಕೇಳಿದ ತಕ್ಷಣ ಏನ್ ಅನ್ಸ್ತು ಸರ್? ಮೇಡಮ್, ಕೇಳ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಅದು ಕಿವಿಗೆ ಬೀಳದೆ ಬಾರದಂತ ವಿಷಯ. ಅದು ಆ ನೋವನ್ನ ಅನುಭವಿಸೋರ್ಗ್ ಮಾತ್ರ ಗೊತ್ತು. ನಮಗೆ ಒಂದು ನ್ಯೂಸ್ ಆಗಿರ್ಬೋದು, ನಾಳೆ ಮರ್ತೋಗ್ಬೋದು ನಾವು. ಬಟ್ ಇದು ನೋವು ಫಸ್ಟ್ ತಟ್ಟದ ಎತ್ತವರಿಗೆ. ಬಟ್ ಇದಕ್ಕೆ ನಾನೊಬ್ಬ ಸಾರ್ವಜನಿಕ ವಲಯದಿಂದ ಹೇಳೋ ಅಭಿಪ್ರಾಯ ಏನಂದ್ರೆ, ಯಾವ ಘಟನೆ ಕಹಿ ಘಟನೆ ನಡೆದ್ರೂ ಇದೇ ಕೊನೆ ಆಗ್ಬೇಕು ಅಂತ. ಈ ಘಟನೆ ತುಂಬಾ ನೋವು ಉಂಟಾಗಿರೋದ್ರಿಂದ ಇದು ಮರುಕಳಿಸಬಾರ್ದಂದ್ರೆ ಇದಕ್ಕೆ ಅವ್ರಿಗೆ ಶಿಕ್ಷೆ ಎಷ್ಟು ಕ್ರೂರವಾಗಿರ್ಬೇಕು. ಅದು ನಮ್ಮ ಸಂವಿಧಾನದಲ್ಲಿಲ್ಲ, ನಮ್ಮ ನ್ಯಾಯಾಂಗದಲ್ಲಿಲ್ಲ. ಈ ತರ ನಾವು ಶಿಕ್ಷೆ ಕೊಡಕ್ಕಾಗಲ್ಲ ಅಂತ ಏನೇ ಇದ್ರೇನು ಅದು ಕಾಯ್ದೆ ತಿದ್ದುಪಡಿ ತಗೊಂಬಂದು ಇದು ಅತಿ ಬೇಗ ಇದಕ್ಕೆ ಒಂದು ಶಿಕ್ಷೆ ಆಗ್ಬೇಕು. ಸಾರ್ವಜನಿಕರಾಗಿ ಯಾವ ತರ ಶಿಕ್ಷೆ ಆಗ್ಬೇಕು? ಯಾಕಂದ್ರೆ ಒಂದು ಕಠಿಣ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಮಾತ್ರ ನೆಕ್ಸ್ಟ್ ರಿಪೀಟ್ ಆಗಲ್ಲ. ಯಾಕಂದ್ರೆ ಜನಕ್ಕೆ ಒಂದು ಭಯ ಇರತ್ತೆ, ತಪ್ಪು ಮಾಡುವಾಗ ಇದನ್ನ ನೆನಪಿಸ್ಕೊಂಡ್ರೆ ಸಾಕು, ಮಾಡಬಾರ್ದು ಅಂತ ಅನ್ಸುತ್ತೆ. ನಿಮ್ ಪ್ರಕಾರ ಯಾವ ತರ ಶಿಕ್ಷೆ ಕೊಡ್ಬೇಕು? ನನ್ನ ಪ್ರಕಾರ ಏನಂದ್ರೆ, ಅವ್ರಿಗೆ ಡೈರೆಕ್ಟ್ ಮರಣ ಕೊಡಬಾರ್ದು, ಇಮಿಡಿಯೇಟ್ ಆಗಿ. ಯಾಕಂದ್ರೆ ಇಮಿಡಿಯೇಟ್ ಮರಣನೂ ಇವಾಗ ನಮ್ಮ ವೇದಗಳಲ್ಲೆಲ್ಲ ಪ್ರಕಾರ ಅದು ದೊಡ್ಡ ಶಿಕ್ಷೆ ಅಲ್ಲ, ಅದು ತಾತ್ಕಾಲಿಕವಾಗಿ ಅಷ್ಟೇ. ನೋವು ಅನುಭವಿಸ್ಬೇಕಂದ್ರೆ ಅವನು ದಿನನಿತ್ಯದ ಜೀವನದಲ್ಲಿ ಅವನ್ನ ನೆನ್ಸ್ಕೊಂಡು ಜೀವನ ಸಾಗಿಸ್ಬೇಕು. ಅಟ್ಲೀಸ್ಟ್ ಆ ಥರ ತುಂಬ ಸಫರ್. ಅದು ಇಂಥದ್ದೇ ಅಂತ ಹೇಳಕ್ಕಿನ್ನ ಅದು ನ್ಯಾಯಾಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಂದರೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಅವರ ಅಧೀನದಲ್ಲಿ ಬರೋ ಅವರ ಸಭೆಗಳು ನಡೆಸಿ ಆ ನೋವಿಂದ ಹೆಂಗಿದೆ ಅಂತ ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಈ ಶಿಕ್ಷೆ, ಈ ತಪ್ಪು ಮಾಡಿರೋನಿಗೆ ಈ ಥರ ಸಫರ್ ಆಗಿ ಜೀವನ ನಡೆಸ್ತಾ ಇದ್ದಾನೆ ಅವನು, ಈ ಥರ ಇನ್ನು ನೆನ್ಸ್ಕೊಳಕ್ಕೆ ಭಯ ಬೀಳಬೇಕು. ಅದು ಈ ಥರ ಅಂತ ನಾನು ಆಗಲ್ಲ. ಬಟ್ ಮರಣಕ್ಕಿಂತ ಹೆಚ್ಚಾಗಿರ್ಬೇಕು. ಬಟ್ ಜೀವಂತವಾಗಿ ಅವನು ಅನುಭವಿಸ್ಬೇಕು. ಆ ಅನುಭವಿಸೋದು ಜನರಿಗೆ ಸಂದೇಶ ತಲುಪಿಸ್ಬೇಕು. ಈ ತರ ತಪ್ಪು ಮಾಡಿದವನು ಈ ತರ ನೋವು ತಿಂತಾ ಇದ್ದಾನೆ ಅಂತ. ಆ ತರ ನೋವು ತಿಂದಿ ಆ ತರ ಶಿಕ್ಷೆ ಕೊಡ್ಬೇಕು. ಈ ಒಂದು ಘಟನೆಯನ್ನ ನೋಡಿದಾಗ ಇನ್ನು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂದ್ರೆ ಸಾಕಷ್ಟು ಊಹಾಪೋಹಗಳು ಎದ್ದಿದೆ. ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ತಪ್ಪು ಮಾಡಿದ್ರೆ ಇದು ಅಥವಾ ನೇಹಾ ಹಿರೇಮಠ್ ಪರವಾಗಿ ಜಸ್ಟಿಸ್ ಸಿಗತ್ತೆ ಅಂತ ಅನ್ಸುತ್ತಾ ನಮ್ಮ ಕಾನೂನು ಸುವ್ಯವಸ್ಥೆಯನ್ನ ನೋಡಿದಾಗ? ಮೇಡಮ್, ಕಾನೂನು ಸುವ್ಯವಸ್ಥೆಯಲ್ಲಿ ಇಂಥ ಒಂದು ಘಟನೆಗೆ ಯಾವುದೇ ರೀತಿಯಾದ ಎಕ್ಸ್ಕ್ಯೂಸ್ ಕೊಡಲ್ಲ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಯಾರೇ ಸಿಎಂ ಆಗಿರ್ಬೋದು, ಅದು ಬೇರೆ ವಿಷಯ. ಇಲ್ಲಿ ರಾಜಕೀಯ ತರುವ ಅವಶ್ಯಕತೆ ಇಲ್ಲ ನನಗೆ. ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ. ರಾಜಕೀಯ ನಾಯಕರುಗಳು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ಇದು ವೈಯಕ್ತಿಕ ವಿಚಾರ ಅಂತ. ಸೊ ಫೋಟೋಗಳು ವೈರಲ್ ಆಗಿದೆ, ಅದು ವೈಯಕ್ತಿಕ ವಿಚಾರನ ಏನೋ ಸೆಕೆಂಡ್ರಿ ಇನ್ವೆಸ್ಟಿಗೇಷನ್ ಬಳಿಕ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಬಿಜೆಪಿ ಅವ್ರು ಹೇಳ್ತಾ ಇದಾರೆ ಇದು ಲವ್ ಜಿಹಾದ್ ಅನ್ನುವಂಥದ್ದು. ಎಲೆಕ್ಷನ್ ಹತ್ರ ಬರೋತಾ ಇರೋದ್ರಿಂದ ರಾಜಕೀಯ ನಾಯಕರು ಏನಿದ್ದಾರೆ ತಮಗೆ ಹೇಗೆ ಅನುಕೂಲಕ್ಕೆ ಬೇಕೋ ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದಾರೆ. ಇದು ರಾಜಕೀಯ ಸ್ವರೂಪ ಕೂಡ ಪಡೆದುಕೊಳ್ತಾ ಇದೆ. ಇದು ರಾಜಕೀಯ ಸ್ವರೂಪ ಅವರು ಬಳಸ್ಕೊಂತ ಇರಬಹುದು ಇದು. ಬಟ್ ನನ್ನ ಒಂದು ಸಾರ್ವಜನಿಕ ಒಂದು ಪ್ರಕಾರ ಹೇಳ್ಬೇಕಂದ್ರೆ, ಸ್ವಲ್ಪ ಜನ ಹೆಸರು ಮಾಡೋಕ್ಕೋಸ್ಕರನೇ ಹೋಗಿ ಸಾಂತ್ವನ ಹೇಳ್ತಾ ಇರ್ಬೋದು. ಯಾಕಂದ್ರೆ ನೋವು ಎಲ್ಲರಿಗೂ ಬಂದಿರುತ್ತೆ. ಇವತ್ತು ಚಿಕ್ಕ ಹುಡುಗನಿಗೂ ಈ ತರ ಘಟನೆ ನಡೆಯುತ್ತೆ, ಅವನಿಗೂ ನೋವಾಗುತ್ತೆ. ಅವ್ರ ರಾಜಕೀಯ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳಾಗಿದ್ರು ಅವ್ರಿಗೂ ನೋವಾಗುತ್ತೆ. ಯಾರಿಗೂ ಇಲ್ಲಿ ಇದು ಒಂದು ಖುಷಿ ಕೊಡೋ ಘಟನೆ ಅಲ್ಲ. ಆದ್ರೆ ಇದು ಈ ರಾಜಕೀಯ ಹೆಂಗಿದೆ ಅಂದ್ರೆ, ನಾನು ರಾಜಕೀಯ ಬಗ್ಗೆ ಅಷ್ಟೊಂದು ಈ ಘಟನೆ ಅಂತಲ್ಲ, ಯಾವುದೇ ಘಟನೆ ಆದ್ರೆ ಯಾವುದೇ ಪಕ್ಷ ಇರ್ಬೋದು, ರಾಜಕೀಯವಾಗಿ ಬಳಸ್ಕೊಳ್ತವೆ. ಹೌದು, ಅದು ಬಳಸ್ಕೊಳೋ ಚಾನ್ಸಸ್ ಇದೆ. ಯಾಕಂದ್ರೆ ಈ ಎಲೆಕ್ಷನ್ ಇಲ್ಲ ಅಂದ್ರೆ ಈ ಒಂದು ನ್ಯೂಸ್ ರಾಜಕೀಯ ವ್ಯಕ್ತಿಗಳ ಬಾಯಲ್ಲಿ ಬರ್ತಾ ಇರ್ಲಿಲ್ಲ. ಜಾಸ್ತಿ ಬರ್ತಾ ಇದೆ. ಅವ್ರ ಮನೆಗೆ ವಿಸಿಟ್ ಆಗೋದು ನಡೀತಾ ಇದೆ. ಆಮೇಲೆ ಅವರಿಗೆ ಸಾಂತ್ವನ ಹೇಳೋದು ನಡೀತಾ ಇದೆ. ಬಟ್ ಏನಂದ್ರೆ, ನಾನು ಕೊನೆಗೆ ಹೇಳೋದು ಅಷ್ಟೇ, ಸಾರ್ವಜನಿಕವಾಗಿ ಘಟನೆ ತುಂಬಾ ಘೋರವಾಗಿದೆ. ಎಸ್ಪೆಷಲಿ ಫೈನಲ್ ಆಗಿ ಸಾಂತ್ವನ ನಡೆದಿರೋರ್ಗೆ ಹೇಳೋದಕ್ಕಿಂತ ಮಾಡಿರೋನಿಗೆ ತುಂಬಾ ನೋವು ಕೊಡ್ಬೇಕು. ಇದು ಮಾಡಿರೋನು ಅನುಭವಿಸ್ಬೇಕು. ಫೈನಲ್ ಆಗಿ ಅದೇ. ಬಟ್ ಈ ರಾಜಕೀಯ ಅವ್ರು ಬೇಕಂದವಾಗ ಮಾಡ್ತಾರೋ, ಅವ್ರು ಏನಕ್ಕೆ ಮಾಡ್ತಾರೋ, ನಿಜವಾಗ್ಲೂ ಸಾಂತ್ವನ ಹೇಳಕ್ ಹೋಗ್ತಾರೋ ಬೇಡ.
ಬಟ್ ಏನಂದ್ರೆ ಇದು ಯಾರು ಒಪ್ಕೊಳ್ಳಲ್ಲ, ಅದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರೋದು ಯಾರು ಒಪ್ಕೊಳಲ್ಲ. ಅದು ಬಿಜೆಪಿ ಅವ್ರು ಹೇಳ್ಬೋದು ಸಪೋರ್ಟ್ ಮಾಡ್ತಾರೆ, ಮುಸ್ಲಿಂ ಸಪೋರ್ಟ್ ಮಾಡ್ತಾರೆ, ಅದು ಸಮಥಿಂಗ್ ಹೇಳ್ತಾ ಇದಾರೆ, ನಾವು ನ್ಯೂಸ್ ನೋಡ್ತಾ ಇದ್ದೀವಿ. ಬಟ್ ಕಾಂಗ್ರೆಸ್ ಅವರಾಗಿದ್ರೇನು ಒಂದು ಹೆಣ್ಮಕ್ಳಿಗೆ ಇಂಥ ಘಟನೆ ಆಗಾಗ ಯಾರ ಪರವಾಗೂ ನಿಲ್ಲೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆದಿದೆ, ಹಾಗಾಗಿ ರಾಜ್ಯದ ಪೋಷಕರಿಗೆ ಸಾಕಷ್ಟು ಆತಂಕ ಇದ್ದೇ ಇರುತ್ತೆ, ಅದರಲ್ಲೂ ಕೋ ಎಜುಕೇಶನ್ ಇರೋ ಕಡೆ ಎಲ್ಲ. ಸೊ ಆತಂಕ ಇದ್ದೇ ಇರುತ್ತೆ. ಸೊ ಹೇಗೆ ನಿಮ್ಮ ಮನೇಲೆಲ್ಲ ಡಿಸ್ಕಷನ್ ಆಯ್ತಾ ಇದ್ರ ಬಗ್ಗೆ? ಇನ್ಸಿಡೆಂಟ್ ಆದಾಗ ಆಕ್ಚುಲಿ ಯಾರೋ ಬೇರೆಯವ್ರ ಮಕ್ಳು ಇರ್ತಾರೆ ಅಥವಾ ನಿಮಗ್ ಪರಿಚಯದವ್ರು ಕಾಲೇಜಿಗೆ ಹೋಗ್ತಿರ್ತಾರೆ. ಆ ತರ ಘಟನೆಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ಇವಾಗ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾವ್ದೋ ಹೋಟೆಲ್ ರಾಮೇಶ್ವರ ಆಯ್ತಲ್ಲ, ಆ ಘಟನೆ ನಡೆದ್ರೆ ನೆಕ್ಸ್ಟ್ ಎಲ್ಲರಿಗೂ ಮಾತಾಡ್ತಾರೆ, ಬಟ್ ಯಾರು ಹೋಗ್ದಿರಕ್ಕಾಗಲ್ಲ. ಇದು ಏನಾದ್ರೆ ಪಾರ್ಟ್ ಆಫ್ ದಿ ಲೈಫ್ ಆಗೋ ತರ ಆಗ್ಬಿಟ್ಟಿದೆ. ಅದಕ್ಕೆ ಶಿಕ್ಷೆ ಮಾಡಿ ತಡಿಬೇಕು ಅಷ್ಟೇ ಹೊರತು, ಬಟ್ ಭಯ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕಂತ ಬಿಡಿ ಯಾವ್ದೋ ಅಪರೂಪಕ್ಕೆ ಆಗಿದೆ ಇನ್ನೊಂದ್ಸರಿ ಆಗಲ್ಲ ಅನ್ನೋದು ಇರಲ್ಲ. ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ತಗೊಬೇಕು. ರೂಲ್ಸ್ ಅಂದ್ರೆ ಹೆಂಗಂತಂದ್ರೆ, ಇವತ್ತು ಗಾರ್ಡ್ಗಳಿರ್ಬೇಕು ಹೆಣ್ಮಕ್ಳಿಗೆ, ಒಂದು ಕಾಲೇಜ್ ಆಗಿರ್ಬೋದು, ಒಂದು ಎಲ್ಲೇ ಆಗಿದ್ರು ಒಂದು ಇರೋ ಜಾಗದಲ್ಲಿ. ಬಟ್ ಹೆಣ್ಮಕ್ಳುಗಳು ಸ್ವಲ್ಪ ಸೇಫ್ಟಿ ಏನಂದ್ರೆ, ಇಮಿಡಿಯೇಟ್ ಆಗಿ ಅವ್ರ ಇದಕ್ಕೆ ಮನ್ಸಿಗೆ ಬಂದಿದ ತಕ್ಷಣ, ಮನ್ಸಿಗೆ ಮೀನ್ಸ್ ಅವ್ರ ಮೈಂಡಿಗೆ ಬಂದಿದ ತಕ್ಷಣ, ಒಂದು ಹುಡುಗನಿಂದ ನನಗೆ ಈ ತರ ತೊಂದರೆ ಆಗ್ತಾ ಇದೆ, ಇವ್ ನನ್ನ ಕಡೆಯಿಂದ ಇದು ಮಾಡ್ತಾ ಇದ್ದಾನೆ ಅಂದ್ರೆ ಇಮಿಡಿಯೇಟ್ ಆಗಿ ಅವರು ಪೇರೆಂಟ್ಸ್ಗೆ ಹೇಳ್ಬೇಕು. ಇದನ್ನ ಬೆಳೆಸ್ಕೊಬೇಕು. ತುಂಬಾ ಜನ ಹೆಣ್ಮಕ್ಳು ಏನ್ ಅನ್ಕೊಬಿಡ್ತಾರೆ ಅಂದ್ರೆ, ನಾನ್ ಮನೇಲಿ ಹೇಳಿದ್ರೆ ನನ್ ಬಗ್ಗೆನೇ ತಪ್ಪು ತಿಳ್ಕೊಬಹುದು ಅನ್ನುವಂತಹ ಅಭಿಪ್ರಾಯಕ್ಕೆ ಬರ್ತಾರೆ, ಹೇಳ್ಕೊಳೋದೇ ಇಲ್ಲ ಯಾರ ಜೊತೆಗೂನು. ಸೊ ಅದು ಈ ರೀತಿ ಕಾರಣಕ್ಕೆ ಆಗತ್ತೆ, ಕಾರಣಗಳಾಗ್ಬಿಡುತ್ತೆ, ಈ ರೀತಿ ಘಟನೆಗಳು ನಡೆಯುತ್ತೆ. ಬಟ್ ಈಗಿನ ಹೆಣ್ಮಕ್ಳು ಬೋಲ್ಡ್ ಆಗಿದ್ದಾರೆ. ಬಟ್ ಇದು ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಅವ್ರಿಗೇನು ಕಾಂತಕ್ಕ ಮಾಡಿಸ್ಬೋದು ಅಂತ ಹೇಳ್ತಾರೆ, ಬಿಡು ಇಲ್ಲೇ ಸ್ಟಾಪ್ ಆಗುತ್ತೆ, ಇಲ್ಲೇ ಮುಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ. ಬೇಡ, ಅದು ಚಿಕ್ಕ ವಿಷಯ ಆಗಿರ್ಬೋದು, ಒಂದು ಯಾವುದೇ ಏಜ್ ಇರ್ಬೋದು, ಹೆಣ್ಮಕ್ಳು ಈ ತರ ನನಗೇನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಒಂದು ಹುಡುಗರಿಂದ, ಯಾರಿಂದಾನೇ ಆಗ್ಲೇನೆ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ಗೆ ಹೇಳಿ ನೆಕ್ಸ್ಟ್ ಆರಕ್ಷಕ ಠಾಣೆಗೆ ಹೋಗೋಕ್ಕೂ ರೆಡಿ ಇರಬೇಕು. ಯಾಕಂದ್ರೆ ಅದು ಅಲ್ಲಿ ಸ್ಟಾಪ್ ಆಗ್ಬೇಕಂದ್ರೆ ಅದೇ ದಾರಿ. ಯಾಕಂದ್ರೆ ಅದು ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಓಕೆ, ಅದು ಈ ತರ ವಿಪರೀತ ಆಗಿ ಇದು ಎಕ್ಸ್ಟ್ರೀಮ್ ಸಿಚುವೇಶನ್ ದಾಟ್ ಮೇಲೆ ಯಾರ ಕೈಯಲ್ಲೂ ಇರಲ್ಲ, ತಪ್ಪೋಗ್ಬಿಟ್ಟಿರುತ್ತೆ. ಅದಕ್ಕೆ ಹೆಣ್ಮಕ್ಳು ಧೈರ್ಯವಾಗಿ ಏನೇ ಆದ್ರೇನು ಬೋಲ್ಡ್ ಆಗಿ ಪೇರೆಂಟ್ಸ್ ಹತ್ರ ಮೊದಲು ಶೇರ್ ಮಾಡ್ಕೊಂಡು. ಈಗ ನೇಹಾ ಹಿರೇಮಠ್ ಹತ್ಯೆ ಏನಾಗತ್ತೆ, ಆ ಬಳಿಕ ಒಂದಷ್ಟು ಫೋಟೋಗಳು ವೈರಲ್ ಆಗತ್ತೆ, ಹಿಂದೆ ಪ್ರೀತಿ ಮಾಡ್ತಾ ಇದ್ರು, ಈಗೇನೋ ಬ್ರೇಕಪ್ ಆಗಿತ್ತು ಅನ್ನೋದು ಕೂಡ, ಇನ್ನು ಯಾವ್ದು ಪರ್ಟಿಕ್ಯುಲರ್ ಆಗಿ ಏನ್ ನಡೆದಿತ್ತು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದ್ ಪ್ರಶ್ನೆ ಆಗತ್ತೆ, ಎಜುಕೇಶನ್ ಟೈಮ್ ಅಲ್ಲಿ ಲವ್ ಬೇಕಾ ಅನ್ನೋದು ಕೂಡ ಪ್ರಮುಖವಾದಂತಹ ಪ್ರಶ್ನೆ ಆಗತ್ತೆ. ಸೊ ಯೂತ್ಸ್ಗೆ ಏನ್ ಹೇಳ್ತೀರಾ? ಯೂತ್ಸ್ಗೆ ನನ್ನ ಅನುಭವದ ಪ್ರಕಾರ ಎಜುಕೇಶನ್ ಇರುವಾಗ ಖಂಡಿತವಾಗ್ಲೂ ಲವ್ ಅನ್ನೋ ಇದಕ್ಕೆ ಎಂಟ್ರಿ ಕೊಡಬಾರ್ದು. ಅದು ಏನಾದ್ರು ಹುಡುಗ ಒಳ್ಳೆಯವನೋ ಹುಡುಗಿ ಒಳ್ಳೆಯವಳೋ, ಫಸ್ಟ್ ಆಫ್ ಆಲ್ ಮೈಂಡ್ ಆ ಕಡೆ ಡೈವರ್ಟ್ ಆಗದೆ ಇರಂಗೆ ನೋಡ್ಕೊಬೇಕು. ಆಮೇಲೆ ನೀವು ಹೇಳಿದ್ರಿ ಮುಂಚೆ ಅವರಿಬ್ರು ಲವ್ ಇನ್ ಕೇಸ್ ನನಗೆ ಲವ್ ಮಾಡ್ತಾ ಇದ್ರೋ ನನಗೆ ಗೊತ್ತಿಲ್ಲ, ಅದು ನಿಜಾನ ಸುಳ್ಳು ವೈರಲ್, ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ ಕೇಸ್ ನಿಜವಾಗ್ಲೂ ಹುಡುಗಿ ಲವ್ವೇ ಮಾಡಿದ್ರು ಕೂಡ ಈ ಘಟನೆನ ನಾವು ಒಪ್ಕೊಳಕ್ ಆಗಲ್ಲ. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗತ್ತೆ, ಆಕ್ಚುಲಿ ಪ್ರೀತಿ ಮಾಡ್ತಾರೆ ಅಂದ್ರೆ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ, ಸೊ ಒಬ್ರನ್ನ ಸಾಯಿಸೋ ಹಂತಕ್ಕೆ ಹೋಗೋದು ತುಂಬಾನೇ ಇದು ಆ ತರ ಸಿಚುವೇಶನ್ ಫೇಸ್ ಮಾಡೋದು ತುಂಬಾನೇ ಕಷ್ಟ. ಬಟ್ ಇಲ್ಲಿ ಒಂದ್ ಸಾವಾಗಿದೆ. ಅದೇ ಹೇಳ್ತಾರದು ಮೇಡಮ್, ಅವ್ರು ಲವ್ ಮಾಡಿದಾರೋ ಮಾಡಿಲ್ವೋ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಆಗಿರ್ಲಿ ಆಗದೆ ಹೋಗ್ಲಿ, ಈ ಘಟನೆ ಅಂತೂ ಒಪ್ಕೊಳಕ್ ಆಗಲ್ಲ. ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಅಲ್ಟಿಮೇಟ್ಲಿ ಅದೇ ಆಗ. ಅಂದ್ರೆ ಕಠಿಣ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ಸ್ಟಾಪ್ ಆಗುತ್ತೆ ಅಂತ ಅನ್ಸುತ್ತಾ? 100% ಮೇಡಮ್. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ತಪ್ಪಿಸ್ಕೊಳಕ್ ಎಲ್ಲೋ ಒಂದ್ ಕಡೆ ಚಾನ್ಸ್ ಸಿಗುತ್ತೆ ಅಂತ ಒಂದು ಭಾವನೆ ಇದೆ. ನ್ಯಾಯಾಂಗ ಎಷ್ಟೇ ಕಠಿಣ ಆಗಿದ್ರು, ಆರಕ್ಷಕ ಘಟನೆ ಎಷ್ಟೇ ಇದಾದ್ರೇನು, ನಾವೆಲ್ಲೋ ಒಂದ್ ಕಡೆ ನಮ್ಗೆ ಸ್ವಲ್ಪ ಟೆಂಪ್ರವರಿ ಶಿಕ್ಷೆ ಆಗ್ಬೋದು, ಟೆಂಪ್ರವರಿ ಶಿಕ್ಷೆ ಆಗಿ ನಾನು ಆಚೆ ಬರ್ಬೋದು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇದ್ದಾರೆ. ಆದ್ರಿಂದನೇ ತಪ್ಪುಗಳು ನಡೀತಾ ಇದೆ. ತಪ್ಪು ನಡೆದ್ರೆ ನನ್ನ ಲೈಫ್ ಇಲ್ಲಿಗೆ ಇದಾಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಭಯ ಬಂದ್ರೆ ಮಾತ್ರನೇ ಇಂಥ ಘಟನೆಗಳು ಸ್ಟಾಪ್ ಆಗುತ್ತೆ. ಈಗ ಏನು ರಾಜಕೀಯ ಸ್ವರೂಪಗಳು ಪಡೆದುಕೊಳ್ತಾ ಇದೆ, ಬಿಜೆಪಿಯವರು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನೊಂದ್ ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇದು ವೈಯಕ್ತಿಕ ವಿಚಾರ ಕೂಡ ಇರಬಹುದು ಅಂತ ಸಿಎಂ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ರಾಜಕೀಯವಾಗಿ ಇದು ಪರಿಣಾಮ ಬೀರುತ್ತಾ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಮೇಲೆ? ನನ್ನ ಪ್ರಕಾರ ಇದು ರಾಜಕೀಯವಾಗಿ ನನ್ನ ವೈಯಕ್ತಿಕವಾಗಿ ನನಗ್ ಬೀಳಲ್ಲ. ಯಾಕಂದ್ರೆ ಈ ಘಟನೆಗೆ ಯಾರು ಸಪೋರ್ಟ್ ಮಾಡಲ್ಲ ಅಲ್ವಾ, ಅದು ಯಾವ ಪಕ್ಷನೂ ಸಪೋರ್ಟ್ ಮಾಡಲ್ಲ. ಇದು ಇವಾಗ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರಿಗೆ ಫೇವರ್ ಆಗಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ. ಬಟ್ ಮುಸ್ಲಿಮ್ಸ್ ಅವ್ರು ಫೇವರ್ ಆಗಿದ್ದಾರೆ ಅನ್ಬಿಟ್ಟು ಮುಸ್ಲಿಮ್ಸ್ ಅವ್ರು ಇಂಥ ತಪ್ಪು ಮಾಡಿದ್ರೆ ಒಪ್ಕೊಳಕ್ಕೆ ಯಾರು ರೆಡಿ ಇರಲ್ಲ. ಇದು ಕಡಾಖಂಡಿತವಾಗೂ 100% ನಿಜ. ಯಾಕಂದ್ರೆ ನಾನು ಯಾವ್ದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇವಾಗ ಬಿಜೆಪಿಯಲ್ಲಿ ಸ್ವಲ್ಪ ಜನ ಹೇಳಿರ್ಬೋದು ಇವ್ರು ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಫೇವರ್ ಮಾಡ್ತಾ ಇದಾರೆ. ಫೇವರು ಕೆಲವೊಂದು ವಿಷಯದಲ್ಲಿ ಮಾಡ್ಬೋದು, ಏನೋ ಒಂದು ಸಮಥಿಂಗ್ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಒಂದು ಮಸೀದಿ ನಮಾಜ್ ಮಾಡಕ್ಕೆ ಅಲ್ಲಿ ಇಲ್ಲಿ ಪರ್ಮಿಷನ್ ಇಂಥದಕ್ಕೆ ಒಂದು ಸ್ವಲ್ಪ ಫೇವರ್ ಆಗಿ ಏನೋ ಮುಸ್ಲಿಮ್ಸ್ ಅವ್ರಿಗೆ ಮಾಡಬಹುದು.
ಬಟ್ ಇಂಥ ವಿಷಯಕ್ಕೆ 1% ಮಾಡಕ್ ಚಾನ್ಸಸ್ ಇಲ್ಲ. ಅವ್ರಿಗೆ ರಾಜಕೀಯವಾಗಿ ಇದನ್ನ ಸಪೋರ್ಟ್ ಮಾಡಿ ಇದನ್ನ ಸೇವ್ ಮಾಡ್ಕೊಂಡು ಇದನ್ನ ವೋಟ್ ಬ್ಯಾಂಕಿಂಗ್ ಕನ್ವರ್ಟ್ ಮಾಡ್ಕೊಳೋಣ, ಈ ಕೇಸ್ನ ಸ್ವಲ್ಪ ತಡೆ ಹಿಡಿಯೋಣ ಅನ್ನೋಷ್ಟು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ರಾಜಕೀಯ ನಾಯಕರು ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಒಂದು ಕಂಪ್ಲೀಟ್ ಆಗ್ಬೇಕು ಇನ್ವೆಸ್ಟಿಗೇಷನ್, ಏನ್ ನಡೆದಿತ್ತು ಅಂತ ವಾಸ್ತವ ಗೊತ್ತಾದಾಗ ಮಾತ್ರ ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋಕೆ ಸಾಧ್ಯ. ಬಟ್ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ಪ್ರತಿಯೊಬ್ರು ತಮ್ಗೇನ್ ಅನ್ಸುತ್ತೋ ಅದನ್ನೇ ಮಾತಾಡ್ತಿದ್ದಾರೆ, ಅದೇ ಸತ್ಯ ಅಂತ ಬಿಂಬಿಸ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಕೆಲವೊಂದು ಘಟನೆಗಳು ನಡೆದಾಗ ಒಂದು ಸಂವಿಧಾನ ಪ್ರಕಾರವಾಗಿ ಯಾರು ಒಂದು ಸ್ಟೇಟ್ಮೆಂಟ್ ಕೊಡಬಾರ್ದು. ಅದು ಏನೇ ಯಾವ ತರ ರೀತಿ ಇಂಥ ಘಟನೆ ನಡೆದಾಗ, ಎಸ್ಪೆಷಲಿ ಇಂಥ ಘಟನೆ ಹೆಣ್ಮಕ್ಳ ವಿಷಯದಲ್ಲಿ, ಯಾರೇ ಅವ್ರು ಎಂತ ದೊಡ್ಡ ವ್ಯಕ್ತಿ ಆಗಿದ್ರೇನು, ಎಂತ ಪ್ರಮುಖ ಸ್ಥಾನದಲ್ಲಿದ್ರು ಕೂಡ ಅವರು ಅವರ ಪರ್ಸನಲ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಇವಾಗ ನೀವು ನನ್ನ ಬಂದು ಕೇಳಿದ ಹಿಂಗ ಆಗಿದೆ, ಏನು ಇದ್ರ ಬಗ್ಗೆ ಏನ್ ತಿಳ್ಕೊಂತೀರಾ, ಮುಸ್ಲಿಮ್ಸ್ ಹುಡುಗ ಮಾಡ್ದ, ನನಗೆ ಗೊತ್ತಿಲ್ಲ. ಇದು ನ್ಯಾಯಾಂಗ ಇದೆ, ಆರಕ್ಷಕ ಠಾಣೆ ಇದೆ, ಅವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ರಿಸಲ್ಟ್ ಬಂದ್ಮೇಲೆ ಅದನ್ನ ಮಾಡ್ಬೇಕು. ನನಗನ್ಸಿದ್ ನಾನು ಹೇಳ್ಬಾರ್ದು, ನನಗನ್ಸಿದ್ ನನ್ನ ಹತ್ರ ಇಟ್ಕೊಬೇಕು. ರಾಜಕೀಯ ವ್ಯಕ್ತಿಗಳು ಹೇಳಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ, ಸೊ ಅದನ್ನೇ ನಿಜ ಅಂತ ನಂಬುವಂತಹ ಚಾನ್ಸಸ್ ಇರುತ್ತೆ. ತುಂಬಾ ಜನ ಇದಾರೆ. ಯಾಕಂದ್ರೆ ಇದು ಏನ್ ಕೇಳ್ತೀನಿ ಅಂದ್ರೆ, ಈ ರಾಜಕೀಯ ವಿಷಯದಲ್ಲಿ ತುಂಬಾ ಸಾವುಗಳು ನಡೀತದೆ. ಯಾವ ತರ ಸಾವು ಅಂದ್ರೆ, ಎಲೆಕ್ಷನ್ ಟೈಮ್ ಅಲ್ಲಿ ಆ ಪಕ್ಷದವರು ಈ ಪಕ್ಷದವರು ಕೆಳಮಟ್ಟದಲ್ಲಿರೋರು ಹೊಡೆದಾಡ್ಕೊಂಡು ಸಾಯ್ತಾರೆ. ಯಾಕಂದ್ರೆ ನಾಳೆ ದಿವಸ ಅದೇ ಕ್ಯಾಂಡಿಡೇಟ್ಗಳು ಅವ್ರಿಬ್ರು ಫ್ರೆಂಡ್ ಆಗಿರೋದು ಸಾಮಾನ್ಯ. ಬಟ್ ಅವ್ರ ಕಡೆ ಇವ್ರ ಕಡೆ ಸಪೋರ್ಟ್ ಆಗಿರೋರು ಹೊಡೆದಾಡ್ಕೊಂಡಿರೋ ಸಾಯಿದೆ. ಅವಾಗ ಹೇಳ್ತಾರೆ, ನಾನು ಹೇಳ್ತಾರೆ, ಜನಕ್ಕೆ ಸ್ವಲ್ಪ ಬುದ್ಧಿ ಇರಬೇಕು ಈ ವಿಷಯದಲ್ಲಿ. ಜಗಳ ಮಾಡಿ ಹೊಡೆದಾಡ್ತಾರಲ್ಲ, ಆ ಥರ ಹೇಳ್ತಾ ಇದ್ದೀನಿ. ಇವ್ರು ಏನೇ ಮಾಡಿದ್ರೇನೋ ಅದನ್ನ ಒಪ್ಕೊಂಬಾರ್ದು, ಜನನೂ ಫಾಲೋವರ್ ಆಗಿರ್ಬೋದು. ಬಟ್ ಈಗ ನಮ್ಮ ಇದರಲ್ಲಿ ಒಂದಿದೆ, ದೇವರೇ ಬಂದು ಹೇಳಿದ್ರೇನೋ ಅದು ನಿಜ ಅಂತ ಪ್ರಮಾಣಿಸಿ ನೋಡು, ಕಣ್ಣಾರೆ ನೋಡಿದ್ರೇನೋ ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ. ಹಂಗೆ ಮಾಡ್ಬೇಕು. ನಮ್ಮ ನಾವು ಯಾರನ್ನೇ ಫಾಲೋ ಮಾಡ್ತಾ ಇದ್ರೇನೋ ಅವ್ರು ಹೇಳಿದ್ದು ನಿಜ ಅಂತ ನಂಬಂಗಿಲ್ಲ. ಬಟ್ ಈಗ ಹಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೋ ಅಥವಾ ಯಾರಾದ್ರೂ ಒಬ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನೇ ಸಾಕಷ್ಟು ಜನ ನಿಜ ಅಂತ ನಂಬ್ತಾರೆ. ಕರೆಕ್ಟ್, ಅದೇ ಮಾಡಬಾರ್ದು ಅಂತ ಹೇಳ್ತಾರದು. ಇವಾಗ ಸ್ಟೇಟ್ಮೆಂಟ್ ಫಾಲೋವರ್ ಒಬ್ರು ಹೇಳಿದ ತಕ್ಷಣ ನಂಬ್ತಾ ಇದಾರಲ್ಲ, ಅದನ್ನೇ ನಂಬಾರ್ದು. ಅವ್ರು ಏನೇ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಂತ ಇದಾದ್ರೇನು ಅದನ್ನ ಕಣ್ಣಾರೆ ನೋಡಿ ಪ್ರಮಾಣಿಸಿ ನೋಡ್ಬೇಕು. ನಾನು ಅವ್ರು ಫಾಲೋ ಮಾಡ್ತಾ ಇದ್ದೀರಿ, ಅವ್ರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅದು ನಿಜ ಅಂತ ಹೋಗ್ಬಾರ್ದು, ಅಷ್ಟೇ ಹೇಳೋದು. ಘಟನೆ ಏನೇ ನಡೆದಿರ್ಬೋದು, ಆದ್ರೆ ಫಯಾಜ್ ಮಾಡಿರೋದು ತಪ್ಪು ಅಂತ ಒಪ್ಕೊಳ್ತೀರಾ ಹೇಗೆ? ಕ್ವಶನ್ ರಾಂಗ್ ಮೇಡಮ್, 100% ತಪ್ಪು. ತಪ್ಪನ ಒಂದು ರೈಸ್ ಆಗಲ್ಲ. ಈಗ ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ, ಸಾಕಷ್ಟು ಜನ ಕೇಳಿದಾಗ ಅವ್ರ ಹಿಂದೆ ಲವ್ ಮಾಡಿದ್ರು, ಅದ್ರ ಮಧ್ಯೆ ಏನೋ ಇತ್ತೇನೋ ಅನ್ನೋ ತರ ಕೂಡ ಆನ್ಸರ್ ಅನ್ನ ಕೊಡ್ತಾರೆ. ಹಾಗಾಗಿ ಆ ರೀತಿ ಆನ್ಸರ್ ಕೊಡೋರ್ ಮೆಂಟಾಲಿಟಿ ಈ ಮಟ್ಟಕ್ಕೆ ಬಂದಿದೆ ಅಂತ ತಿಳ್ಕೊಬೇಕು. ಲವ್ ಮಾಡ್ಲಿ ಅಥವಾ ಏನೇ ವಾಸ್ತವ ಏನೇ ಘಟನೆಗಳು ನಡೆದಿರ್ಲಿ, ಆದ್ರೆ ಕೊಲೆ ಮಾಡಿರೋದು ತಪ್ಪು. ಖಂಡಿತವಾಗ್ಲು ಆ ಘಟನೆ ಏನೇ ನಡೆದಿರ್ಲಿ, ಅವನೇ ಅಮಾಯಕ ಆಗಿ ಆ ಹುಡುಗಿನೇ ಪ್ರಪೋಸ್ ಮಾಡಿದ್ರು ಕೂಡ, ಇನ್ ಕೇಸ್ ಅಂತ ಘಟನೆ ಇದ್ರೇನು ಇವನು ಮಾಡಿರೋದೇ 100ಕ್ಕೆ 100 ತಪ್ಪು. ನೀವ್ ಹೇಳ್ದಂಗೆ ಬಗೆಹರಿಸ್ಕೋಬಹುದಿತ್ತಲ್ವಾ ಏನೇ ಸಮಸ್ಯೆ ಇದ್ರು ಕೂಡ. ಹೇಳಿದ್ರಲ್ಲ ಇವಾಗ ಒಂದು ವರ್ಡ್, ಆ ಹುಡುಗಿನೇ ಪ್ರಪೋಸ್ ಮಾಡಿದೆ, ಹುಡುಗಿ ಪ್ರಪೋಸ್ ಮಾಡಿದೆ ಅಂತ ಹೇಳಿಲ್ಲ. ಕೆಲವರು ಮಾತಾಡ್ಸುವಾಗ ಏನಂದ್ರು ಅಂದ್ರೆ, ಮುಂಚೆ ಏನೋ ಪ್ರೀತಿ ಮಾಡ್ತಿದ್ರು ಅನ್ಸುತ್ತೆ, ಮಧ್ಯದಲ್ಲಿ ಏನೋ ಬ್ರೇಕಪ್ ಆಗಿತ್ತು, ಹಾಗಾಗಿ ಮನಸ್ತಾಪ ಇರಬಹುದು ಅಂತ. ಬಟ್ ಇನ್ವೆಸ್ಟಿಗೇಷನ್ ನಡೆದ ಮೇಲೆ ಗೊತ್ತಾಗೋದು ಏನಾಗಿತ್ತು ಸತ್ಯ ಅನ್ನೋದು. ಸೊ ಹಾಗಾಗಿ ನೀವ್ ಹೇಳಿದ್ದು ಮಾತು ಅದು ನಿಜ ಇದ್ರು ಕೂಡ ಕೊಲೆ ಮಾಡಿದ್ದು ತಪ್ಪು. 100% ಅದನ್ನ ಅಕ್ಸೆಪ್ಟ್ ಮಾಡಕ್ ಹೋಗಿ ಅದ್ರ ಬಗ್ಗೆ ಡಿಸ್ಕಷನ್ ತಪ್ಪು. ಮಾಡಿದಾನೆ, ಆಗಿದೆ, ಅಪರಾಧ ಆಗಿದೆ, ಶಿಕ್ಷೆ ಆಗ್ಬೇಕು, ಇಷ್ಟೇ ಫೈನಲ್ ಆಗಿ. ಅಲ್ಟಿಮೇಟ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಈ ರೀತಿಯ ಘಟನೆಗಳಾಗಿದ್ವು. ಆ ಸಂದರ್ಭದಲ್ಲಿ ಕಠಿಣ ಶಿಕ್ಷೆ ಆಗಿಲ್ಲ, ಅದೇ ಇದಕ್ಕೆಲ್ಲ ಕಾರಣ ಆಗ್ತಿದೆ ಅಲ್ವಾ? ಖಂಡಿತವಲ್ಲ. ಅದೇ ನಾನು ಹೇಳಿದ್ದು, ನನ್ನ ಪರ್ಸನಲ್ ಒಪಿನಿಯನ್ ಅದೇ ಹೇಳಿದ್ ನಾನು. ನ್ಯಾಯಾಂಗದಲ್ಲಿ ಒಂದು ಇದೆ, ರೂಲ್ಸ್ ಇದೆ, ಅಂದ್ರೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಆಗ್ಬೇಕು ಅಂತ. ಆ ಶಿಕ್ಷೆ ಇನ್ನು ಸಾಮಾನ್ಯವಾಗಿ ತಪ್ಪು ಮಾಡೋರಿಗೆ ಅದ್ರ ಭಯ ಇಲ್ಲ. ಅಂದ್ರೆ ನಾನು ಈ ತಪ್ಪು ಮಾಡಿದ್ರೆ ನನಗೆ ಈ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇಲ್ಲ. ಎಲ್ಲೋ ಒಂದ್ ಕಡೆ ಸೇಫ್ ಆಗ್ತೀನಿ ಅನ್ನೋ ಒಂದು ಭಾವನೆ ಇರೋದ್ರಿಂದ ತಪ್ಪುಗಳು ನಡೀತದೆ. ಅದರಿಂದ ಸ್ವಲ್ಪ ಕಠಿಣವಾದ ಶಿಕ್ಷೆ ಅಂದ್ರೆ ನಾನು ಹೇಳ್ದಂಗೆ ಅದು ಎಕ್ಸ್ಪ್ಲೈನ್ ಮಾಡಂಗಿಲ್ಲ. ಅದು ಕೂತಿ ಬಗೆಹರಿಸಿ, ಈ ತರ ತಪ್ಪು ಮಾಡಿದ್ರೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ರಿಸಲ್ಟ್ ಬರುತ್ತೆ, ಅವ್ನಿಗೆ ಇದಾಗುತ್ತೆ, ಅವನ ಜೀವನ ನಾಶ ಆಗುತ್ತೆ ಅನ್ನೋ ಮೆಂಟಾಲಿಟಿ ಬರಬೇಕು. ತಪ್ಪು ಮಾಡೋನ್ಗೆ ಆ ಭಯ ಬಂದಿರ್ಬೇಕು. ಮಾಡೋಗಿನ ಮುಂಚೆ ಬರಬೇಕು. ಮಾಡಾದ್ಮೇಲೆ ಫೇಸ್ ಮಾಡೋಣ ಅನ್ನೋ ಭಾವನೆಗಿನ್ನ ಮಾಡಿದ್ರೆ ನನ್ನ ಲೈಫ್ ಹೋಗುತ್ತೆ, ನನಗಾಗುತ್ತೆ ಅಂತ ಅವನಿಗೆ ಆ ಭಯ ಇರಬೇಕು. ಕೆಲವ್ರು ಹೇಳ್ತಾರೆ ಎನ್ಕೌಂಟರ್ ಮಾಡ್ಬೇಕು ಅಂತ, ಬಟ್ ಇನ್ನು ಕೆಲವ್ರು ಹೇಳ್ತಾರೆ ಆತ ಪ್ರತಿ ಕ್ಷಣ ಕೂಡ ಈ ವಿಚಾರವನ್ನ ನೆನಪಿಸ್ಕೊಂಡು ಸಾಯ್ಬೇಕು ಅಂತ. ನಾನು ಹೇಳೋದು ಎರಡನೇ ಆಪ್ಷನ್ಗೆ ಹೋಗ್ತೀನಿ. ಅವನ ಘಟನೆ ನೆನ್ಸ್ಕೊಬೇಕು, ಅವನು ನೆನ್ಸಿ ನರಳಬೇಕು. ಆ ನರಳೋದು ಇದು ಅವನೊಬ್ಬನಿಗೋಸ್ಕರ ಹೇಳ್ತಾ ಇಲ್ಲ, ಸೊಸೈಟಿಲಿ ಮತ್ತೊಬ್ರು ಇನ್ನೊಬ್ರು ಮಾಡಬಾರದು ಅಂತ ಮೆಂಟಾಲಿಟಿ ಅದು ಗೊತ್ತಾಗ್ಬೇಕು ಜನಕ್ಕೆ. ಅವ್ನು ಏನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾಗ್ಬೇಕು. ಇವಾಗ ಇನ್ ಕೇಸ್ ಅವ್ನಿಗೆ ಸಾಯಿಸ್ಬಿಟ್ರು, ಶೂಟ್ಔಟ್ ಮಾಡ್ಬಿಟ್ರು ಅಂದ್ರೂ ಜನ ಮರ್ತೋಗ್ಬಿಡ್ತಾರೆ. ಅಂದ್ರೆ ಏನಂತಾರೆ, ಒಂದು ತಿಂಗಳು 3 ತಿಂಗಳು ಯೋಚನೆ ಮಾಡ್ತಾರೆ, ಒಂದ್ಸತ ಹೋಗ್ಬಿಟ್ಟು ಅಷ್ಟೇ ಬಿಟ್ಟು ಆಚೆ ಬಂದ್ಬಿಡ್ತಾರೆ.
ಅದೇ 6 ತಿಂಗಳಾದ್ರೂ ಅವ್ನು ಇನ್ನೂ ಬದುಕಿದ್ದಾನೆ, ಕಠಿಣವಾದ ಶಿಕ್ಷೆಯಲ್ಲಿ ಇರ್ತಾನೆ, ನರಳ್ತಾ ಇದ್ದಾನೆ, ಹಿಂಸೆ ಇರ್ತಾನೆ, ಮಾನಸಿಕವಾಗಿ ನೊಂದೋಗವನೆ, ಕುಗ್ಗೋಗವನೆ ಅಂದಾಗ ಜನರಿಗೂ ಇರುತ್ತೆ, ಓ ಈ ತರ ನೋವು ತಿಂತಾನೆ. ಅವಾಗ ಮುಂದಕ್ಕೆ ಮಾಡೋರಿಗೆ ಆ ಮೆಂಟಾಲಿಟಿ ಬರಲ್ಲ, ಆ ಧೈರ್ಯ ಮಾಡೋ ಸಾಹಸನೂ ಮಾಡಬಾರ್ದು. ಅದಕ್ಕೋಸ್ಕರ ಶಿಕ್ಷೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಓಕೆ.